ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ರುಚಿಯಾಗಿ ಚಿಕನ್ ದೊನ್ನೆ ಬಿರಿಯಾನಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಚಿಕನ್ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ 2 ಈರುಳ್ಳಿ, ಈ 2 ಈರುಳ್ಳಿನ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. 2 ಟೊಮೊಟೊನೂ ಕೂಡ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ 10ರಿಂದ 12 ಹಸಿಮೆಣಸಿನ್ಕಾಯಿನ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಈ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನೂ ಒಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಗೆ ಟೊಮೊಟೊ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಚಿಕನ್ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ. 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ, ಹಾಗೆ 2 ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸಿ, ಎಣ್ಣೆ ತುಪ್ಪ ಎರಡೂ ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ಪಲಾವ್ ಎಲೆ, ಕಸೂರಿ ಮೇಥಿ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಚಕ್ಕೆ, ಜಾಪತ್ರೆ, ಕಲ್ಲು ಹೂವು ಹಾಗೆ ಏಲಕ್ಕಿ, ಒಂದು ಸ್ವಲ್ಪ ಸೊಂಪು ಕಾಳನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಘಮ್ ಅನ್ನಬೇಕು. ಆಗಲೇ ಈ ಚಿಕನ್ ದೊನ್ನೆ ಬಿರಿಯಾನಿ ತುಂಬ ರುಚಿಯಾಗಿ ಬರೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ 2 ಈರುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಕಟ್ ಮಾಡಿ ಹಾಕಿಲ್ಲ, ಈ 2 ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ 1 ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು, ಅಂದರೆ ಹಸಿ ಅಂಶ ಎಲ್ಲ ಚೆನ್ನಾಗಿ ಹೋಗಿ ಎಣ್ಣೆ ಬಿಡಬೇಕು. ಈ ರೀತಿಯಾಗಿ ಆವಾಗಲೇ ಈ ಚಿಕನ್ ದೊನ್ನೆ ಬಿರಿಯಾನಿ ಚೆನ್ನಾಗಿ ಬರೋದು. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ನೀವು ನೋಡಬಹುದು. ಇದಾದ ನಂತರ 2 ಟೊಮೊಟೊ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಟೊಮೊಟೊ ಪೇಸ್ಟನ್ನು ಕೂಡ ಹಾಕ್ಕೊಂಡು 1-2-3 ಸಲ ಹೀಗೆ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಆಗಲಿ ಅಥವಾ ಲೋ ಫ್ಲೇಮ್ನಲ್ಲಾಗಲಿ ಇಟ್ಕೊಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲೇ ಟೊಮೊಟೊ ಪೇಸ್ಟು ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ರುಬ್ಬಿರುವಂತಹ ಪೇಸ್ಟನ್ನು ಕೂಡ ಹಾಕ್ಕೊಂಡು ಹಸಿ ಅಂಶ ಹೋಗಬೇಕು, ಅಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡಬೇಕು. ಆಗಲೇ ಈ ಚಿಕನ್ ದೊನ್ನೆ ಬಿರಿಯಾನಿ ತುಂಬ ಚೆನ್ನಾಗಿ ಬರೋದು. ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ರೆಡಿ ಆದಮೇಲೆ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಮಸಾಲೆಗೆ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ 2ರಿಂದ 3 ಜನಕ್ಕೆ ಚಿಕನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಅರ್ಧ kg ಸಾಕಾಗುತ್ತೆ. ಚಿಕನ್ನ ಸೇರಿಸ್ಕೊಂಡಿದ ನಂತರ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ತೇನೆ ಇದೇ ಮಸಾಲೆನಲ್ಲೇ ಚಿಕನ್ನ 50 ಭಾಗದಷ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಅಂದರೆ ಚಿಕನ್ಗೆ ಉಪ್ಪು, ಖಾರ ಹಾಗೆ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಹಿಡಿದ್ರೇ ಬಿರಿಯಾನಿ ತುಂಬ ಚೆನ್ನಾಗಿ ಬರೋದು. ಈ ರೀತಿ ಎಣ್ಣೆ ಬಿಟ್ಟಿರಬೇಕು. ನೀವು ನೋಡಬಹುದು ಚಿಕನ್ನೆಲ್ಲ ಚೆನ್ನಾಗಿ ಬೆಂದಿದೆ, ಅಂದರೆ 50 ಭಾಗದಷ್ಟು ಬೆಂದಿರುತ್ತೆ. ಮಸಾಲೆನೂ ಕೂಡ ಈ ಚಿಕನ್ಗೆ ಹಿಡಿದಿರುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ ಬಿರಿಯಾನಿ ಪೌಡರ್ನ ಬಳಸ್ಕೊಳ್ತಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬಿರಿಯಾನಿ ಪೌಡರ್ನು ಕೂಡ ಹಾಕ್ಕೊಳ್ಬಹುದು, ಅಥವಾ ನೀವೇ ಮನೆಯಲ್ಲೇ ಮಾಡಿರೋದಿದ್ರೂ ಕೂಡ ಹಾಕ್ಕೊಳ್ಬಹುದು. 2 ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ಕೊಂಡು ಮತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಸ್ಪೂನಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ಮೊಸರು ಹಾಕುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊಸರನ್ನ ಹಾಕಿ, ಅದಾದ ನಂತರ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ನೋಡಬಹುದು ಮಸಾಲೆ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ kg ಚಿಕನ್ಗೆ ಅರ್ಧ kg ಅಕ್ಕಿನ ತೊಗೊಂಡಿದ್ದೀನಿ. 1 ಬೌಲ್ ಅಳತೆನಲ್ಲಿ 1 ಬೌಲ್ಗೆ 2ರಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಾದಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಬೇಕು. ಚಿಕನ್ನು ಕೂಡ ಚೆನ್ನಾಗಿ ಬೆಂದಿರುತ್ತೆ, ಇಲ್ಲಾಂದರೆ ಹಾಗೆ ಹಾಕ್ಬಿಟ್ರೆ ಬಿರಿಯಾನಿ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ನೀರು ಕುದಿಯುವಾಗ ನೆನೆಸ್ಕೊಂಡಿರುವಂತಹ ಅಕ್ಕಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1 ಬೌಲ್ಗೆ ಅಂದರೆ ಅರ್ಧ kg ಅಕ್ಕಿನ ತೊಗೊಂಡಿರೋದ್ರಿಂದ 1 ಬೌಲ್ ಅಳತೆ ತೊಗೊಂಡಿದ್ದೀನಿ. ನೀರು ಹಾಕೋದಕ್ಕೆ ಸರಿಯಾಗುತ್ತೆ ಅಂತ ಇದನ್ನು ಒಂದು 75% ಕುದಿಸ್ಕೋಬೇಕು. ಇದೇ ರೀತಿ ನೀವು ನೋಡಬಹುದು ಅಕ್ಕಿ ಎಲ್ಲ ಅರ್ಧ ಬೆಂದಿರುತ್ತೆ, ಚಿಕನ್ನು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಉಪ್ಪು ಏನಾದರೂ ಕಡಿಮೆ ಆಗಿದರೆ ಅಥವಾ ಉಪ್ಪು ಹಾಕ್ಕೊಳ್ಬಹುದು, ಅಥವಾ ನಿಮಗೆ ಖಾರ ಏನಾದರೂ ಬೇಕನ್ಸಿದ್ರೆ ಖಾರನೂ ಕೂಡ ಹಾಕ್ಕೊಳ್ಬಹುದು. 75 ಭಾಗದಷ್ಟು ಅಕ್ಕಿ, ಅನ್ನ ಅಥವಾ ಚಿಕನ್ ಕೂಡ ಬೆಂದಿದ್ರೆ ಇಲ್ಲಿ ನಾವು ದಮ್ ಕಟ್ಬೋದು. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅಥವಾ ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ತವಾನ ಇಟ್ಕೊಂಡಿದ್ದೀನಿ, ಅಥವಾ ನೀವು ರೊಟ್ಟಿ ಹಂಚು ಯಾವುದಾದ್ರೂ ಇಟ್ಕೊಳ್ಬೋದು. ನಾನಿಲ್ಲಿ ರೊಟ್ಟಿ ಹಂಚನ್ನು ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದರ ಮೇಲೆ ನಾನಿಲ್ಲಿ ಈ ಪಾತ್ರೆನ ಇಟ್ಕೊಂಡು ಮತ್ತೆ ಈ ಮೇಲಕ್ಕೆ ಈ ರೀತಿ ಕುಟಾಣಿ ಅಥವಾ ಭಾರವಾದ ವಸ್ತುನ ಇಟ್ಟು ಏನಿಲ್ಲ ಅಂದರೂ 10ರಿಂದ 15 ನಿಮಿಷಗಳ ಕಾಲ ದಮ್ ಕಟ್ಟಬೇಕು. 15 ನಿಮಿಷ ಆದಮೇಲೆ ಚಿಕನ್ ಬಿರಿಯಾನಿ ಈ ರೀತಿ ರೆಡಿಯಾಗಿದೆ. ನಿಮಗೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬಹುದು, ಅಥವಾ ಉದ್ರುದ್ರಾಗಬೇಕು ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ನೀವು ನೋಡಬಹುದು ಚಿಕನ್ ದೊನ್ನೆ ಬಿರಿಯಾನಿ ಈ ರೀತಿ ರೆಡಿಯಾಗಿರುತ್ತೆ. ಇದ್ರ ಜೊತೆ ಮೊಟ್ಟೆ ಅಥವಾ ಕಬಾಬ್ ಇದ್ದರೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.